ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್. ಕೆಲವೊಂದು ದಿನಗಳಿಂದ ಒಂದು ವಿಚಾರ ಚರ್ಚೆಯಲ್ಲಿ ಬರ್ತಾ ಇದೆ. CCL ಕ್ಯಾಲೆಂಡರಿಂದ ಆರಂಭವಾಯಿತು. ಅದು ನಂತರ ಪೂಜಾ ಗಾಂಧಿಯವರ ಒಂದು ಪೋಸ್ಟರ್ ಮೂಲಕ ಸ್ವಲ್ಪ ತಾರಕ ಸ್ಥಾಯಿಗೆ ಇರ್ತು. ಅದಾದ ನಂತರ ಮತ್ತೊಂದು ಕಾಂಟ್ರವರ್ಸಿ ಆಡಾಗಿದ್ದು ಯಾರಾದರೆ ನನಗೇನು ಅನ್ನೋ ಚಿತ್ರದ ಮೂಲಕ, ಅಂದರೆ ನನ್ನ ಪಕ್ಕದಲ್ಲಿ ಕಾಣ್ತಿರುವ ರಿಷಿಕಾ ಅವರ ಪೋಸ್ಟರ್ ಮೂಲಕ ನಿನ್ನೆ ಪ್ರತಿಭಟನೆ ಎಲ್ಲವೂ ಆಯಿತು. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇದರಲ್ಲೇನು ಹುರುಳಿದೆ, ಏನು ತಿರುಳಿದೆ, ಅಥವಾ ನಿಜವಾಗ್ಲೂ ಏನಾದರೂ ಇದೆಯಾ ಮಾತಾಡೋಂಥ ವಿಚಾರ, ಅದನ್ನು ಚರ್ಚೆ ಮಾಡುವಂಥದ್ದು ಮತ್ತು ಅಶ್ಲೀಲತೆ, ಶೃಂಗಾರ, ಇದ್ರ ಮಧ್ಯೆ ವ್ಯತ್ಯಾಸ, ಗ್ಲಾಮರ್ ಅಂದ್ರೇನೋ, ಸೆನ್ಸುವಾಲಿಟಿ ಅಂದ್ರೇನೋ, ಈ ಎಲ್ಲದನ್ನ ಚರ್ಚೆ ಮಾಡುವಂಥ ಒಂದು ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ ಬಿಚ್ಚು ತಪ್ಪ. ಎಸ್, ಬಿಚ್ಚು ತಪ್ಪ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಮೊದಲನೇದಾಗಿ ಸ್ವಾಗತ ಕೋರ್ತೀನಿ ನಮ್ಮ ಜೊತೆಗೆ ಇರುವಂತಹ ಯುವ ನಟಿ ರಿಷಿಕಾ ಸಿಂಗ್ ಅವ್ರನ್ನ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ದ ಸ್ಟುಡಿಯೋ. ಇನ್ನು ಸ್ವಾತಿ ನಮ್ಮ ಜೊತೆಗಿದ್ದಾರೆ. ಸ್ವಾತಿ, ನಿಮಗೂ ಕೂಡ ಸ್ವಾಗತ. ಅವರು ಕೂಡ ಇನ್ನು ರೂಪಾ ಅಯ್ಯರ್ ನಮ್ಮೊಂದಿಗೆ, ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಟಿ ಮತ್ತು ನಿರ್ದೇಶಕಿ, ಇನ್ನು ನಿರ್ದೇಶಕ ಮತ್ತು ನಟ ಇತ್ತೀಚೆಗಾಗಿರುವಂಥ ಶಶಾಂಕ್ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಈ ಕಾಂಟ್ರವರ್ಸಿಯ ಬಗ್ಗೆ ಒಂದು ಚಿಕ್ಕದಾದ ವರದಿ ಕೆಲವೇ ಕ್ಷಣಗಳಲ್ಲಿ ನೀವು ನೋಡ್ತೀರಾ. ಅಂದರೆ ಇದು ಹೇಗೆ ಶುರುವಾಯಿತು ಮತ್ತು ಇದೇನು ಹೊಸದಾ ಈ ಥರದ್ದು ಬರುವಂಥದ್ದು, ಇದರಲ್ಲಿ ಏನೋ ಅರ್ಥ ಇದೆಯಾ, ಇದ್ರ ಬಗ್ಗೆ ಒಂದು ಚಿಕ್ಕದಾದ ವರದಿ ಇದೆ. ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ನಾನು ಮಾತಾಡ್ಸ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ನನ್ನ ಬಲಗಡೆ ರಿಷಿಕಾ ಇದೆ. ರಿಷಿಕಾ, ನೀವು ತುಂಬ ಮಾತಾಡಿದ್ದೀರ ನಂಗೆ ಗೊತ್ತಿದ್ರ ಬಗ್ಗೆ. ಸೊ ನಾನು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಎಲ್ಲದ್ರ ಮಧ್ಯೆ, ಈ ಕಾಂಟ್ರವರ್ಸಿಯ ಮಧ್ಯೆ ತುಂಬ ಜನ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಈ ಪೋಸ್ಟರ್ ಅದು ಇದು. ನಾನು ನಿಮ್ಮ ರಿಯಾಕ್ಷನ್ ಆ ಪೋಸ್ಟರ್ ಬಗ್ಗೆ ಕೇಳ್ತಾ ಇಲ್ಲ, ಒಬ್ಬ ಆಕ್ಟ್ರೆಸ್ ಗ್ಲಾಮರ್ ಬಗ್ಗೆ ನೀವು ಕೇಳ್ತಾ ಇರೋ ಅಲ್ಲ, ಈ ಥರದ ಕಾಂಟ್ರವರ್ಸಿಲಿ ತೊಡಗಿಸ್ಕೊಂಡಾಗ ಒಬ್ಬ ಹುಡುಗಿಯಾಗಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಕಾಂಟ್ರವರ್ಸಿ ಅನ್ನೋದು ಸಿನಿಮಾಗೆ ಅದು ಇಂಟಿಗ್ರಲ್ ಪಾರ್ಟ್. ಕಾಂಟ್ರವರ್ಸಿ ಇಲ್ದಲೆ ಸಿನಿಮಾ ಇಲ್ಲ, ಸಿನಿಮಾ ಇಲ್ದಲೆ ಕಾಂಟ್ರವರ್ಸಿ. ಓಕೆ. ಸೊ 100% ಒಬ್ಬ ಸಿನಿಮಾ ನಟಿಯಾಗಿ ನಾನು ನನ್ನ ಪ್ರೊಫೆಷನ್ ತಗೋತೀನಿ ಅಂತ ನಾನು ಅನ್ಕೊಂಡಾಗ ಕಾಂಟ್ರವರ್ಸಿ ಅನ್ನೋದು ನನ್ನ ಒಂಥರ ಅದು ಶ್ಯಾಡೋ ಥರ ನನ್ನನ್ನು ಡೆಫಿನೆಟ್ ಆಗಿ ಫಾಲೋ ಮಾಡೋದು. ಸೊ ಕಾಂಟ್ರವರ್ಸಿ ಮಾಡಿದ್ರು ಅಂದಿದ ತಕ್ಷಣ ನಾವು ಸಿನಿಮಾ ಮಾಡೋದು ಅಥವಾ ಆಕ್ಟ್ ಮಾಡೋದು ನಿಲ್ಸಕ್ಕಾಗಲ್ಲ. ಆಫ್ ಕೋರ್ಸ್. ಸೊ ಯು ಹ್ಯಾವ್ ಟೇಕನ್ ಇಟ್ ಇನ್ ರೈಟ್ ಸ್ಟೈಡ್ ಅಂತ 100%. ಇವಾಗ ಎಲ್ಲಾ ರೀತಿಲಿ, ಅಂದ್ರೆ ಸಿನಿಮಾ ರಂಗ ಒಂದಕ್ಕೆ ಅಲ್ಲ, ಎಲ್ಲಾ ಕಡೆನೂ ಕಾಂಟ್ರವರ್ಸಿ ಅನ್ನೋದು. ಓಕೆ. ಇನ್ನು ನಿಮ್ಮ ಫ್ಯಾಮಿಲಿ ಹೇಗೆ ರಿಯಾಕ್ಟ್ ಮಾಡ್ತು ಈ ಎಲ್ಲದಕ್ಕೆ? ನನಗೇನು ಅಂದ್ರೆ ನನ್ನ ಫಸ್ಟ್ ಕೋರ್ಟ್ ಇರೋದು ನನ್ನ ಫ್ಯಾಮಿಲಿನೇ. ಸೊ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ದಲೆ ನಾನು ಏನೂ ಮಾಡಲ್ಲ. ಸೊ ಡೆಫಿನೆಟ್ಲಿ ನನಗೆ ಬೆನ್ನೆಲುಬಾಗಿರೋದೇ ನನ್ನ ಫ್ಯಾಮಿಲಿ. ಎಸ್. ಸ್ವಾತಿ, ನೀವು ಹೇಳಿ, ತುಂಬ ದಿನಗಳಿಂದ ನೀವು ಗ್ಲಾಮರಸ್ ರೋಲ್ಗಳನ್ನ ಮಾಡ್ಕೊಂಡು ಬಂದಿದ್ದೀರಾ, ಐಟಮ್ ಡ್ಯಾನ್ಸ್ಗಳನ್ನ ಕೂಡ ಮಾಡಿದ್ದೀರಾ ನೀವು. ಸೊ ಈ ಥರದ ಒಂದು ಎಕ್ಸ್ಪೋಸ್ ಮಾಡೋದ್ರ ಬಗ್ಗೆ, ಮಾಡಿಸೋದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಅಲ್ಲ, ನನಗೆ ನನ್ನ ಮೈಂಡಲ್ಲಿರೋ ಕ್ವೆಶನ್ ಏನಂತಂದ್ರೆ, ಬೇರೆ ಕಡೆ ಎಲ್ಲೇ ಬೇರೆ ಇಂಡಸ್ಟ್ರಿ ತಗೊಂಡು ಅವರೆಲ್ಲ ಮಾಡಿದ್ರೆ ಎಲ್ಲ ಸಪೋರ್ಟ್ ಮಾಡ್ತಾರೆ, ನಾವು ಕನ್ನಡದವ್ರು ಏನೋ ಹೊಸದಾಗಿ ಮಾಡಬೇಕು ಅಂತ ಟ್ರೈ ಮಾಡಿದ್ರೆ ನಮಗೆ ಯಾಕೆ ಸಪೋರ್ಟ್ ಮಾಡಲ್ಲ? ಓಕೆ, ದಟ್ಸ್ ಯುವರ್ ಪ್ರಶ್ನೆ. ಅದು ನನ್ನ ಪ್ರಶ್ನೆ. ಹೊಸದಾಗಿ ಏನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನೀವು? ಅಲ್ಲ, ಇವಾಗ ಬೇರೆ ಲ್ಯಾಂಗ್ವೇಜಲ್ಲಿ ತಗೊಂಡ್ರೆ ಹೀರೋಯಿನ್ ಎಲ್ಲ ಒಂದು ಸಾಂಗಿಗೆ ಬಂದು ಹೋದ್ರೆ, ಗೆಸ್ಟ್ ಅಪಿಯರೆನ್ಸ್ ಸಾಂಗ್ ಅಥವಾ ನೀವೇನು ಹೇಳ್ತೀರೋ ಐಟಮ್ ಸಾಂಗ್ ಅಂತ ಬಂದ್ರೆ ಅವ್ರು ಎನ್ಕರೇಜ್ ಮಾಡ್ತಾರೆ, ಚೆನ್ನಾಗಿ ಮಾಡಿದಾಳಪ್ಪ, ತುಂಬಾ ಚೆನ್ನಾಗಿ ಮಾಡಿದಾಳೆ ಅಂತ. ಅದೇ ನಾವು ಮಾಡಿದ್ರೆ ಏನಕ್ಕೆ ಎನ್ಕರೇಜ್ ಮಾಡಲ್ಲ? ವೆರಿ ಟ್ರೂ. ಸೊ ಅದೊಂದು ಭಾಷಾವಾರ ಸಮಸ್ಯೆ ಕೂಡ ಇದೆ ಇದರಲ್ಲಿ. ಅಂದರೆ ಬೇರೆಯವ್ರು ಮಾಡಿದಾಗ ನಮಗೆ ಚೆನ್ನಾಗಿ ಅನ್ಸುತ್ತೆ, ಅಥವಾ ಬೇರೆ ಮಾಡಿದ್ದನ್ನು ಅಪ್ರಿಷಿಯೇಟ್ ಮಾಡ್ತೀವಿ, ರಚನಾ ಮೌರ್ಯ ಮಾಡಿದರೆ ಅಪ್ರಿಷಿಯೇಟ್ ಮಾಡೋಂಥದ್ದು, ಕನ್ನಡದ ಹುಡುಗಿ ಮಾಡಿದರೆ ಯಾಕೆ ಅಪ್ರಿಷಿಯೇಟ್ ಮಾಡಲ್ಲ ಅನ್ನೋದು ಅನದರ್ ಆ್ಯಂಗಲ್. ಸೊ ಎಲ್ಲದ್ರ ಬಗ್ಗೆ ಚರ್ಚೆ ನಾವು ಮಾಡಬೇಕಾಗಿದೆ. ಸೊ ರೂಪಾ, ಒಬ್ಬ ನಿರ್ದೇಶಕಿಯಾಗಿ ಮತ್ತು ನಟಿಯಾಗಿ ಅದೇ, ನಾನು ಕಲಾವಿದೆಗೆ ನಾನೇನು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಕಲಾವಿದೆ ಒಂದು ಪಾತ್ರಕ್ಕೆ ಜೀವ ತುಂಬುತ್ತಾಳೆ. ಸೊ ಅವ್ರು ಹೇಳ್ದಾಗೆ ಅವ್ರ ಪಾತ್ರನ ಒಪ್ಕೊಂಡ ತಕ್ಷಣ ಕಾಂಟ್ರವರ್ಸಿ ಅಥವಾ ಬೇರೆ ಜನಗಳು ಅನ್ನೋದನ್ನು ತಮ್ಮ ಬೆನ್ನಿಗೆ ಹಾಕೊಂಡು ತನ್ನ ತಲೆ ಮೇಲೆ ಹೊತ್ಕೊಂಡು ಆ ಪಾತ್ರನ ಪೋಷಿಸ್ತಾಳೆ. ನಾನು ಹೇಳೋದು ಬರಹಗಾರಂಗೆ ಅಥವಾ ನಿರ್ದೇಶಕನಿಗೆ. ಸೊ ನಿಜವಾಗ್ಲೂ ಆ ಪಾತ್ರ ಅದೇ ರೀತಿ ತೋರಿಸ್ಬೇಕಂತ ಒಂದಷ್ಟು ಚಿತ್ರಗಳಲ್ಲಿ ಹೇಳ್ತಾರೆ, ರಿಯಾಲಿಟಿಗೆ ಹತ್ರವಾಗಿ ತೋರಿಸ್ಬೇಕು ಮೇಡಮ್ ಅಂತ. ಸೊ ಎಲ್ಲಾ ರಿಯಾಲಿಟಿಗೆ ಹತ್ರವಾಗಿ ತೋರಿಸ್ಬೇಕು, ಒಂದೇ ಸೀನ್ ಮಾತ್ರ ಯಾಕೆ ರಿಯಾಲಿಟಿಗೆ ಹತ್ರವಾಗಿ ತೋರಿಸ್ತಾರೆ? ನಾನು ಅವ್ರ ತಂದೆ ಅವ್ರದೇನೆ ಹೂವು ಹಣ್ಣು ಫಿಲ್ಮು, ನೀವು ಎಲ್ಲ ತುಂಬಾ ಚೆನ್ನಾಗಿರೋ ಫಿಲ್ಮು, ಅದೊಂದು ದೇವದಾಸಿ ಕತೆ. ಅದ್ರ ಒಂದು ಸೀನ್ ಕೂಡ ಆ ರೀತಿ ವಲ್ಗ್ಯಾರಿಟಿ ಇಲ್ಲ. ಆಮೇಲೆ ಒಂದ್ ಕಡೆನೂ ಎಕ್ಸ್ಪೋಸ್ ಮಾಡಿಲ್ಲ. ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರುವಂತ ಕ್ವಾಲಿಟಿ ಕ್ಲಾಸಿಕ್ ಫಿಲ್ಮ್ ಆ ಸ್ಥಾನಕ್ಕೆ ಸೇರುತ್ತೆ. ಅದು ದೇವದಾಸಿ ಕತೆ ಆದ್ರೂನು. ಸೊ ಅದು ನಿಜವಾಗ್ಲೂ ಬರಹಗಾರಂಗೆ ಮತ್ತೆ ನಿರ್ದೇಶಕನ ಕಲ್ಪನೆಯಲ್ಲಿ ಯಾವ ರೀತಿ ಸೀನ್ಸ್ ನ ತಗೊಂಡು ಹೋಗ್ತಾನೋ, ಸೊ ಅದು ಕಲಾವಿದೆ ತಪ್ಪಲ್ಲ. ಅವಳು ಸಂತೋಷವಾಗಿ ಪಾತ್ರನ ಒಪ್ಕೊಂಡಿರ್ತಾಳೆ, ಅವಳು ಅದನ್ನ ಪೋಷಿಸ್ತಾಳೆ, ಅದನ್ನ ಕಾಪಾಡ್ತಾಳೆ, ಅವಳನ್ನೇ ಇಟ್ಕೊಂಡು ಪಬ್ಲಿಸಿಟಿ ಮಾಡ್ತಾರೆ. ಸೊ ಅವಳದೇ ಪೋಸ್ಟರ್ಸ್ ಹಾಕ್ತಾರೆ. ಇವಾಗ ಇವ್ರು ತಗೊಂಡ್ರು ಪೂಜಾ ಗಾಂಧಿ ಅವ್ರದ್ದು ಎಲ್ಲ ನೋಡಿದ್ರು ಪೋಸ್ಟರ್ಸ್ ಇವಾಗ ಅವ್ರದೇ ಇಟ್ಕೊಂಡು ಮಾಡ್ತಿದ್ದಾರೆ ಹೊರತು ಬೇರೆ ಪೋಸ್ಟರ್ಸ್ ಹಾಕಲ್ಲ. ಓಕೆ. ಸೊ ನಂಗೆ ಅರ್ಥ ಆಯ್ತು. ಅಂದರೆ ನೀವು ಹೇಳೋದು, ಈಗ ಒಂದು ಸೀನನ್ನೇ ನಾವು ರಿಯಾಲಿಟಿ ಅಂತ ಅಂದ್ಕೊಂಡಾಗ ಎಲ್ಲವನ್ನೂ ಯಾಕೆ ರಿಯಲ್ ಆಗಿ ಎಲ್ಲಾನು ರಿಯಾಲಿಟಿ ಬರಬೇಕು. ಈಗ ನಾವು ಒಂದು ವೆರಿ ಟ್ರೂ, ನಂಗೆ ಅಂಡರ್ಸ್ಟ್ಯಾಂಡ್ ಆಯ್ತು ನಿಮ್ಮ ಪಾಯಿಂಟು. ಜೊತೆಗೆ
ಅದ್ರ ಹಿಂದಿನ ಉದ್ದೇಶ ಏನು ಅನ್ನೋದು, ರಿಯಾಲಿಟಿ ತೋರಿಸ್ಬೇಕು ಅನ್ನೋದು ಉದ್ದೇಶ ಆಗಿದೆಯಾ ಅಥವಾ ಅದನ್ನ ವ್ಯಾಪಾರಿ ವಸ್ತುವಾಗಿ ಬಳಸ್ಕೊಳ್ಳೋ ಉದ್ದೇಶ ಆಗಿದೆಯಾ ಅನ್ನೋದು ಇಲ್ಲಿ ಪ್ರಶ್ನೆ. ಆ ಪ್ರಶ್ನೆಗೆ ನಾನು ಕೇಳ್ತೀನಿ. ಇನ್ನು ನಿರ್ದೇಶಕ ಶಶಾಂಕ್, ನಾ ತುಂಬ ಮೆಚ್ಚುವ ನಿರ್ದೇಶಕರಲ್ಲಿ ಇವರೊಬ್ಬರು. ಮತ್ತು ವಿಶೇಷವಾಗಿ ನನಗೆ ಇವರ ಮೊಗ್ಗಿನ ಮನಸ್ಸು ತುಂಬ ಇಷ್ಟ. ಅದರಲ್ಲಿ ಹುಡುಗಿನ ತೋರಿಸಿದ ರೀತಿ, ಅವರ ಅಂತರಾಳಕ್ಕೆ ಒಂಥರ ಲಗ್ಗೆ ಇಟ್ಟಿದ್ರಿ ನೀವು. ಎನಿವೆ, ನೀವು ಹೇಳಿ ಈ ಕಾಂಟ್ರವರ್ಸಿ ಬಗ್ಗೆ ಶಶಾಂಕ್. ಅಲ್ಲ, ಆ್ಯಕ್ಚುಲಿ ಇದು ಕಾಂಟ್ರವರ್ಸಿ ಮಾಡೋಂಥ ವಿಷಯನೇ ಅಲ್ಲ ನನ್ನ ಪ್ರಕಾರ. ಆಗ್ಬಿಟ್ಟಿದೆ, ಹಿಂಗಾಗಿ ನಾವು ಚರ್ಚೆ ಆಗಿಬಿಟ್ಟಿದೆ ಈಗ. ಅದಕ್ಕೆ ನಾನಾ ರೀತಿ ಪ್ರಶ್ನೆಗಳು. ಈಗ ಅವ್ರು ಕೇಳಿದ್ದು, ಸ್ವಾತಿ ಅವ್ರು ಕೇಳಿದ್ದು ಕರೆಕ್ಟು, ಋಷಿಕಾ ಅವ್ರು ಹೇಳಿದ್ದು ಕರೆಕ್ಟು, ಮೇಡಮ್ ಹೇಳಿದ್ದು ಕರೆಕ್ಟು. ಯಾಕೆಂದರೆ ಎಲ್ರಿಗೂ ಅವ್ರವ್ರದ್ದೇ ಆದ ದೃಷ್ಟಿಕೋನ ಇರುತ್ತೆ. ಇವತ್ತು ನಾವು ಯಾವ ಥರದ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ಯಾವುದನ್ನು ಸರಿ ಅಂತ ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ, ತಪ್ಪು ಅಂತ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಅವರವರ ದೃಷ್ಟಿಕೋನದಲ್ಲಿ ಅವರವ್ರು ಕರೆಕ್ಟಾಗಿರ್ತಾರೆ. ಸೊ ನೀವು ನೋಡೋವಂಥ ಜನ ಡಿಸೈಡ್ ಮಾಡ್ತಾರೆ. ಈಗ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನು ಅಂತಂದರೆ, ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು, ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಅನ್ನೋದನ್ನು ಪೀಪಲ್ ವಿಲ್ ಡಿಸೈಡ್. ಅಲ್ಲ, ಅದು ಕರೆಕ್ಟ್, ಪೀಪಲ್ ವಿಲ್ ಡಿಸೈಡ್ ಅನ್ನೋದು ಒಂದು ಹಂತಕ್ಕೆ ಕರೆಕ್ಟ್ ನೀವು ಹೇಳ್ತಾ ಇರೋದು. ಆದರೆ ಇಲ್ಲಿ ಪ್ರಶ್ನೆ ಏನಂತಂದರೆ, ಈಗ ನೀವು ಜನ ನೋಡ್ತಾರೆ, ನೋಡಿ ಡಿಸೈಡ್ ಮಾಡ್ತಾರೆ. ಆದರೆ ಅದು ನೋಡಬೇಕೋ ಬೇಡೋ ಅನ್ನೋದು. ಆದರೆ ಕೆಲವೊಂದು ಗಲಿಬಲ್ ಆಡಿಯನ್ಸ್ ಅಂತ ಇರುತ್ತೆ, ಅಥವಾ ಒಂದು ಅಡೋಲೆಸೆಂಟ್ ಆಡಿಯನ್ಸ್ ಅಂತ ಇರುತ್ತೆ. ಅವರು ದಾರಿ ತಪ್ಪುವಂಥ ಸಾಧ್ಯತೆಗಳಿರ್ತವೆ. ಈಗ ಅವ್ರು ಡಿಸೈಡ್ ಮಾಡುವಂಥ ಸ್ಥಿತಿ ಇರಲ್ಲ, ಅವರು ಇಂಪ್ರೆಸ್ ಆಗುವಂಥದ್ದು, ಇನ್ಫ್ಲೂಯೆನ್ಸ್ ಆಗೋ ಸ್ಥಿತಿಲಿರ್ತಾರೆ. ಅವ್ರ ಬಗ್ಗೆ ಕೂಡ ನಾವು ಕಾಳಜಿ ಇಟ್ಕೋಬೇಕಲ್ವಾ? ಅಲ್ಲ, ಡೆಫಿನೆಟಾಗಿ ಇರುತ್ತೆ. ಅದಕ್ಕೆ ಅಂತಲೇ ಒಂದು ಸೆನ್ಸಾರ್ ಮಂಡಳಿ ಅಂತ ಇದೆ, ಅವರೊಂದು ಸರ್ಟಿಫೈ ಮಾಡ್ತಾರೆ ಅಲ್ವಾ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಿನಿಮಾನ ನೋಡೋದು ತುಂಬಾ ವೆರಿ ಲಿಮಿಟೆಡ್ ನಂಬರ್ ಆಫ್ ಪೀಪಲ್. ಸಿನಿಮಾದಲ್ಲಿ ಬರೋ ವಲ್ಗ್ಯಾರಿಟಿಗಿಂತ, ಅಶ್ಲೀಲತೆಗಿಂತ, ಏನು ಗ್ಲಾಮರ್ ಅನ್ನೋ ಹೆಸರಲ್ಲಿ ಏನು ಎಕ್ಸ್ಪ್ಲಾಯ್ಟೇಷನ್ ನಡೀತದೆ ಅಂತ ಯಾರು ಕ್ಲೈಮ್ ಮಾಡ್ತಾರಲ್ಲ, ಅದಕ್ಕಿಂತ 10ರಷ್ಟು ಪಟ್ಟು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಆಗ್ತಾಯಿದೆ. ಸ್ಮಾಲ್ ಸ್ಕ್ರೀನಲ್ಲಿ ನಡೀತಾ ಇದೆ, ಅಲ್ಲಿ ನಡೆಯುವಂಥ ರಿಯಾಲಿಟಿ ಶೋಗಳಲ್ಲಿ ನಡೀತಾ ಇದೆ. ಹಾಗಂತ ಸಿನಿಮಾದಲ್ಲಿ ಮಾಡ್ತಾ ಇರೋದೆಲ್ಲ ಕರೆಕ್ಟ್ ಅಂತ ನಾನು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲದನ್ನು ಇವತ್ತು ಯಾವುದನ್ನು ನಾವು ಸರಿ ಅಥವಾ ತಪ್ಪು ಅಂತ ಯಾವ ಒಂದು ಸ್ಟ್ಯಾಂಡಿಗೆ ಬರೋಕ್ಕೆ ಆಗಲ್ಲ. ಆ ಥರದ ಒಂದು ಕಾಲಮಾನದಲ್ಲಿ ನಿಂತಿದ್ದೀವಿ. ಎಸ್. ಸೊ ಆದರೂ ಕೂಡ ನಾವು ಒಂದು ಚರ್ಚೆ ಮಾಡಬೇಕಾಗಿದೆ, ತಪ್ಪು ಸರಿಯನ್ನು ಪರಾಮರ್ಶೆ ಮಾಡುವಂಥ ಪ್ರಯತ್ನ ಮಾಡಬೇಕಾಗಿದೆ, ಅಟ್ಲೀಸ್ಟ್ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ನಾವೆಲ್ಲರೂ ಇಲ್ಲಿ ಕಾಳಜಿ ಉಳ್ಳವರು, ಜವಾಬ್ದಾರಿ ಉಳ್ಳವರು. ಹೀಗಾಗಿ ಎಲ್ಲೂ ರಾಂಗ್ ಮೆಸೇಜ್ ಹೋಗೋದು ಬೇಡ ಅನ್ನೋದು ಈ ಚರ್ಚೆಯ ಇಡೀ ಹಿಂದಿನ ಉದ್ದೇಶ. ಅದನ್ನು ನಾನು ಮುಂಚೆನೇ ಹೇಳಿದೆ. ಈ ಚರ್ಚೆ ಹುಟ್ಟು ಹಾಕಿದ್ದಕ್ಕೆ ಏನು ಕಾರಣ ಅನ್ನೋದು ಒಂದು ಕೆಲವೊಂದು ಇನ್ಸಿಡೆಂಟ್ಗಳು, ಕೆಲವೊಂದು ಹೇಳಿಕೆಗಳು, ಪ್ರತಿ ಹೇಳಿಕೆಗಳು. ಸೊ ಎಲ್ಲದ್ರ ಬಗ್ಗೆ ಒಂದು ಚಿಕ್ಕದಾದ ವರದಿ ನೋಡೋಣ, ಅದಾದ ನಂತರ ಈ ಚರ್ಚೆ ಮುಂದುವರಿಸೋಣ. ಈಗ ಈ ಬಿಚ್ಚು ಪುರಾಣದ ಬಗ್ಗೆ ಒಂದು ಚಿಕ್ಕ ವರದಿ ಇಲ್ಲಿದೆ. ಮನರಂಜನಾ ಮಾಧ್ಯಮಗಳಲ್ಲಿ ಇಂದು ಅತ್ಯಂತ ಪ್ರಬಲವಾಗಿರುವ ಚಿತ್ರರಂಗಕ್ಕೆ ಶತಮಾನ ಸಂದು ಹೋಗಿದೆ. ಇನ್ನು ಕನ್ನಡ ಚಿತ್ರರಂಗಕ್ಕೂ 75 ವರ್ಷಗಳೇ ಸಂದಿವೆ. ಚಿತ್ರರಂಗ ಎಂಬ ಮಹಾಸಾಗರದಲ್ಲಿ ಸಾವಿರಾರು ತೊರೆಗಳು, ನದಿಗಳು ಹರಿದು ಹೋಗಿವೆ. ಈಗ ಬಂದಿರುವ ಈ ವಿವಾದ ಕೂಡ ಅಂಥದ್ದೇ ಒಂದು. ಆದ್ರೂ ಸದ್ಯಕ್ಕೆ ಸುದ್ದಿ ಮಾಡಿರೋ ವಿಷಯ ಬಿಚ್ಚೋದು, ಅಂದ್ರೆ ಬಟ್ಟೆ ಬಿಚ್ಚೋದು, ತೆರೆ ಮೇಲೆ ಬಟ್ಟೆ ಬಿಚ್ಚೋದು. ಈ ವಿವಾದ ಆರಂಭಗೊಂಡದ್ದು ಸಿಸಿಎಲ್ ಅಂದ್ರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನ ಪೋಸ್ಟರ್ಸ್ ಗಳಿಗಾಗಿ ಕನ್ನಡದ 2 ನಟಿಯರು ಬಿಕಿನಿ ತೊಟ್ಟಾಗ. ಅವರೇ ಕೊಡಗಿನ ವೀರಕುವರಿ ನಿಧಿ ಸುಬ್ಬಯ್ಯ ಮತ್ತು ಬಂಗಾಳ ಮೂಲದ ಆದ್ರೆ ಸದ್ಯಕ್ಕೆ ಕನ್ನಡದವರೇ ಆಗಿರೋ, ಚಿತ್ರರಂಗದಲ್ಲಿ ಆಂಡಿ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಆಂಡ್ರಿತಾ ರೈ. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ, ಆಂಡ್ರಿತಾಗೆ ಬಿಚ್ಚೋದ್ರ ಬಗ್ಗೆ ಮಡಿವಂತಿಕೆ ಇತ್ತು ಅನ್ನೋದಕ್ಕೆ ಯಾವುದೇ ನಿದರ್ಶನಗಳಿಲ್ಲ. ಯಾಕೆಂದ್ರೆ ಈ ಹಿಂದೆ ಬಂದ ಜಂಗ್ಲಿ ಚಿತ್ರದ ಒಂದು ಹಾಡಿನಲ್ಲಿ ಸಾಕಷ್ಟು ಸೆಕ್ಸಿಯಾಗಿ ಕಾಣಿಸಿಕೊಂಡಿದ್ರು ಈಕೆ. ಆದ್ರೆ ನಿಧಿ ಬಿಕಿನಿ ತೊಟ್ಟದ್ದು ಸ್ವಲ್ಪ ಹೆಚ್ಚಾಗಿಯೇ ಸುದ್ದಿ ಮಾಡ್ತು. ಕಾರಣ, ಈ ಹಿಂದೆ ಚಮಕಾಯಿಸಿ ಚಿಂದಿ ಉಡಾಯಿಸಿ ಅನ್ನೋ ಕೋಮಲ್ ಚಿತ್ರದಲ್ಲಿ ಕೆಲವೊಂದು ಗ್ಲಾಮರಸ್ ಸೀನ್ಗಳ ಬಗ್ಗೆ ಆಕೆ ಮತ್ತು ಆಕೆಯ ತಂದೆ ಗರಂ ಆಗಿ ಪ್ರತಿಕ್ರಿಯಿಸಿದ್ರು. ಇದು ಕೋಮಲ್ ಅವರಿಗೆ ಸಾಕಷ್ಟು ಕಿರಿಕಿರಿ ಉಂಟು ಮಾಡಿತು. ನಾನು ಅಂಥವಳಲ್ಲ ಕಣ್ರಿ ಎಂಬ ಧೋರಣೆಯ ನಿಧಿ ಯಾಕೆ ಹೀಗೆ ಸಿಸಿಎಲ್ ನಲ್ಲಿ ತಮ್ಮ ನಿಧಿಯನ್ನ ಪ್ರದರ್ಶಿಸಿದ್ದಾರೆ ಅನ್ನೋದು ಕೋಮಲ್ ಅವರ ವ್ಯಾಲಿಡ್ ಪ್ರಶ್ನೆ.
ಈ ಮಧ್ಯೆ ಈ ಎರಡೂ ಬಿಕಿನಿ ಪೋಸ್ಗಳ ಬಗ್ಗೆ ಮಾತಾಡಿ ಮಿನಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದು ತುಪ್ಪ ಬೇಕಾ ತುಪ್ಪ ಬೆಡಗಿ ರಾಗಿಣಿ. ಇದೆಲ್ಲ ಬೇಕಾ ಅನ್ನೋದು ಅವರ ಪ್ರಶ್ನೆ. ಆದ್ರೆ ರಾಗಿಣಿಗೆ ಪಾಪ ಈ ಅವಕಾಶ ಸಿಗದೆ ಹೀಗೆ ಹೇಳಿದ್ದಾರೆ ಅಂತ ವ್ಯಂಗ್ಯದ ನಗೆ ಬೀರಿದ್ರು ಅರ್ಪಿತಾ. ಇದೇ ವೇಳೆಗೆ ಕೋಮಲ್ ಅವರ ಕರೋಡ್ಪತಿ ಚಿತ್ರದಲ್ಲಿ ನಾಯಕಿಯಾಗಿದ್ದ ಚೆನ್ನೈ ಮೂಲದ ಪ್ರಿಯಾ ಅನ್ನೋ ಹುಡುಗಿಗೆ 6 ದಿನಗಳ ಶೂಟಿಂಗ್ ನಂತರ ಗೇಟ್ ಪಾಸ್ ನೀಡಲಾಯಿತು. ಕಾರಣ ಆಕೆ ಮಿನಿ ಸ್ಕರ್ಟ್ ತೊಡಲು ನಿರಾಕರಿಸಿದ್ಲು. ಅವಳನ್ನ ಗೌರವಪೂರ್ವಕವಾಗಿಯೇ ಕಳುಹಿಸಲಾಗಿದೆ ಅಂತಾರೆ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರು. ಕೋಮಲ್ ಈ ಬಗ್ಗೆ ಮಾತಾಡಿದ ಸುದ್ದಿ ಬಂದಿಲ್ಲ. ಈ ಎಲ್ಲದರ ಮಧ್ಯೆ ಸ್ಯಾಂಡಲ್ವುಡ್ ಒಂಥರ ಅದುರಿ ಬಿದ್ದದ್ದು ದಂಡುಪಾಳ್ಯ ಚಿತ್ರದಲ್ಲಿ ಪೂಜಾ ಗಾಂಧಿ ಬ್ಯಾಕ್ಲೆಸ್ ಆಗಿ ಕಾಣಿಸಿಕೊಂಡಾಗ. ಆ ಚಿತ್ರವೇ ಹಾಗೆ. ಆ ಪಾತ್ರಕ್ಕೆ ಅದು ಭಾರಿ ನೆಸೆಸರಿ ಅಂತ ಸ್ಪಷ್ಟೀಕರಣ ಕೊಟ್ಟರು ಚಿತ್ರದ ನಿರ್ದೇಶಕ ಶ್ರೀನಿವಾಸ್ ರಾಜು ಮತ್ತು ನಟಿ ಪೂಜಾ ಗಾಂಧಿ. ಇದು ಎಷ್ಟರ ಮಟ್ಟಿಗೆ ನೆಸೆಸರಿ ಅನ್ನೋದನ್ನ ಚಿತ್ರ ನೋಡಿಯೇ ಹೇಳ್ಬೇಕು. ಆದ್ರೆ ಚಂದನವನದಲ್ಲಿ ನಡೆಯುತ್ತಿರುವ ಬಟ್ಟೆಯ ದಿನಕ್ಕೆ ಪೂಜಾ ಕೂಡ ಈ ಮೂಲಕ ಕಾಣಿಕೆ ಸಲ್ಲಿಸಿದಂತಾಯ್ತು. ಇನ್ನು ಲೇಟೆಸ್ಟ್ ಕಾಂಟ್ರವರ್ಸಿ ಅಂದ್ರೆ ಆಂಧ್ರ ಮೂಲದ ಬಶೀದ್ ಅನ್ನೋ ಕತೆಗಾರ, ಸಂಭಾಷಣೆಕಾರ, ನಿರ್ಮಾಪಕ, ನಿರ್ದೇಶಕ ಕಮ್ ನಟ ಅನ್ನೋ ಏಕಚಕ್ರಾಧಿಪತಿಯ ಯಾರಾದ್ರೆ ನಂಗೇನು ಅನ್ನೋ ಸಿನಿಮಾದ ಪೋಸ್ಟರ್. ಈಗ ತಾನೇ ಚಿತ್ರರಂಗ ಪ್ರವೇಶಿಸಿರೋ ಕನ್ನಡ ಚಿತ್ರರಂಗದ ಗ್ರ್ಯಾಂಡ್ ಓಲ್ಡ್ ಫ್ಯಾಮಿಲಿಯ ರಿಷಿಕಾ ಸಿಂಗ್ ಈ ಮೂಲಕ ಬಿಸಿ ಬಿಸಿ ಸುದ್ದಿಗೆ ಕಾರಣರಾದ್ರು. ಇದು ಮಹಿಳಾ ಸಂಘಟನೆಗಳ ಕೆಂಗಣ್ಣಿಗೂ ಬಿದ್ದು ಸಾಕಷ್ಟು ಸುದ್ದಿ ಮಾಡಿತು. ಹಾಗೆ ನೋಡಿದ್ರೆ ಇದು ಎಲ್ಲಾ ಕಾಲದಲ್ಲೂ ಎಲ್ಲಾ ಭಾಷೆಯ ಚಿತ್ರರಂಗಗಳಲ್ಲೂ ಸದಾ ಕಾಲ ಜೀವಂತವಾಗಿರೋ ಚರ್ಚೆ. ಇನ್ನು ಬಿಚ್ಚದೇ ಇರೋರು ಬಿಚ್ಚಿದಾಗ ಸಹಜವಾಗಿ ಸುದ್ದಿ ಮಾಡುತ್ತೆ. ಆದ್ರೆ ಇಲ್ಲಿ ಸದಾ ಕಾಲ ಕಾಡುವ ಪ್ರಶ್ನೆ ಅಂದ್ರೆ ಈ ಎಲ್ಲ ಬಿಚ್ಚಾಟಗಳ ಪೈಕಿ ನಿಜವಾಗ್ಲೂ ಚಿತ್ರಕ್ಕೆ ಪಾತ್ರಕ್ಕೆ ಬೇಕಾಗಿರೋ ಬಿಚ್ಚಾಟಗಳು ಯಾವುವು ಅನ್ನೋದು. ಒಂದು ವೇಳೆ ಅವಶ್ಯಕತೆ ಇಲ್ಲದೆ ಬಿಚ್ಚಿದ್ರೆ ಅದು ಬಿಚ್ಚಾಟವೂ ಹೌದು, ಹುಚ್ಚಾಟವೂ ಹೌದು. ಇನ್ನು ಚಿತ್ರಕ್ಕೆ ಪಾತ್ರಕ್ಕೆ ಅವಶ್ಯಕ ಅನ್ನೋದರ ಮಾನದಂಡ ಏನು ಅನ್ನೋದು ಕೂಡ ಸದ್ಯಕ್ಕೆ ಉತ್ತರ ಸಿಗಲಾರದ ಪ್ರಶ್ನೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಈ ಕಾಂಟ್ರವರ್ಸಿ ಬಗ್ಗೆ ಚಿಕ್ಕದಾದ ಒಂದು ವರದಿ ನೋಡಿದ್ವಿ. ಸಾಕಷ್ಟು ವಿಚಾರಗಳು ಸ್ಪಷ್ಟಗೊಂಡು. ಸೊ ಈ ಬಗ್ಗೆ ಚರ್ಚೆ ಮುಂದುವರಿಸೋಣ. ಇನ್ನೊಬ್ಬ ನಟಿ ನಿರ್ದೇಶಕಿ ಸುಷ್ಮಾ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಲಿದ್ದಾರೆ. ಚಿಕ್ಕದೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.